ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾರ್ಚ್ 7ನೇ ತಾರೀಕು ಬಜೆಟ್ ಮಂಡಿಸೋದಕ್ಕಿದ್ದಾರೆ. ಇದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಒಂದು ಕಡೆ ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡೋದಕ್ಕೆ ವಿಧಾನಸೌಧಕ್ಕೆ ಬರೋದಕ್ಕೆ ರ್ಯಾಂಪು ಕೂಡ ರೆಡಿ ಆಗಿದೆ. ಅವರ ಕಾಲು ನೋವು ಇರೋ ಹಿನ್ನೆಲೆಯಲ್ಲಿ ವೀಲ್ ಚೇರಲ್ಲಿ ಓಡಾಟ ಮಾಡೋದಕ್ಕೆ, ವೀಲ್ ಚೇರಲ್ಲಿ ಎಂಟ್ರಿ ಆಗೋದಕ್ಕೆ ರ್ಯಾಂಪ್ ರೆಡಿ ಆಗಿದೆ. ಸಿಎಂ ಸಿದ್ದು ಓಡಾಡೋದಕ್ಕೆ ವಿಧಾನಸೌಧದಲ್ಲಿ ರ್ಯಾಂಪ್ ವ್ಯವಸ್ಥೆಯಾಗಿದೆ. ನ್ಯೂಸ್ ಫಸ್ಟ್ಗೆ ಈ ರ್ಯಾಂಪ್ ವ್ಯವಸ್ಥೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ರಾತ್ರಿಯೊಳಗೆ ಕಾಮಗಾರಿ ಮುಗಿಸಿ ಅಂತ ಸಿಎಂ ಕಚೇರಿ ಸೂಚನೆಯನ್ನ ಕೂಡ ಕೊಟ್ಟಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಸಿಎಂ ಸಿದ್ದರಾಮಯ್ಯ ಮೊಣಕಾಲಿನ ಗಾಯದಿಂದ ಬಳಲ್ತಾ ಇದ್ದಾರೆ. ಅವರು ವಿಧಾನಸೌಧಕ್ಕೆ ಬರಬೇಕಾದ್ರೆ ಅವರಿಗೆ ಸಾಕಷ್ಟು ಕಷ್ಟ ಆಗ್ತದೆ. ಯಾಕಂದರೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಅವರ ಕಚೇರಿ ಇರುವಂಥದ್ದು. ಜೊತೆಗೆ ಬಜೆಟ್ ಸೆಷನ್ ಕೂಡ ಸೋಮವಾರದಿಂದ ಆರಂಭ ಆಗುತ್ತೆ. ಹೀಗಾಗಿ ಅವರು ಬರಬೇಕಾದ್ರೆ ಉತ್ತರದಿಂದ ಎಂಟ್ರಿ ಆಗಬೇಕಾಗಿತ್ತು. ಆದರೆ ಈಗ ಅವರು ಏನು ಪಶ್ಚಿಮದಿಂದಲೇ ಅವರ ಕಚೇರಿಗೆ ಜೊತೆಗೆ ಸೆಷನ್ಗೆ ಎಂಟ್ರಿ ಮಾಡಲಿಕ್ಕೆ ಒಂದು ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ನಾನು ಈಗ ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ಇರುವಂಥ ಒಂದು ವೀಲ್ ಚೇರ್ ಹೋಗ್ಲಿಕ್ಕೆ ಒಂದು ಟ್ರಾಲಿಯನ್ನು ನಿರ್ಮಾಣ ಮಾಡ್ತಿರುವಂಥ ಕೆಲಸವನ್ನು, ಒಂದು ಕಾಮಗಾರಿಯನ್ನು ತಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ರಾತ್ರಿ ಒಳಗಡೆ ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಿ ಬೆಳಗ್ಗೆ ನಮಗೆ ಒಪ್ಪಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಸಿಎಂ ಕಚೇರಿಯ ಸಿಬ್ಬಂದಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಉತ್ತರದಲ್ಲಿ ಈ ರೀತಿ ಒಂದು ವೀಲ್ ಚೇರ್ ಬರಲಿಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಆದರೆ ಪಶ್ಚಿಮದಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯವರ ಕಚೇರಿ ಜೊತೆಗೆ ವಿಧಾನಸೌಧದ ಅಧಿವೇಶನದಕ್ಕೆ ಅಂದರೆ ಅಸೆಂಬ್ಲಿ ಹಾಲ್ ಏನಿದೆ ಅದ್ರ ಒಳಗಡೆ ಹೋಗ್ಲಿಕ್ಕೆ ಆ ಕಡೆಯಿಂದ ಬರಲಿಕ್ಕೆ ದೂರ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯವರ ಕಚೇರಿಯ ಸಿಬ್ಬಂದಿಗಳು ಈಗ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಒಂದು ಗುತ್ತಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಒಂದು ಟ್ರಾಲಿ ಸುಮಾರು 30 ಅಡಿ ಒಂದು ಟ್ರಾಲಿ ಆಗಿರುವಂಥದ್ದು. ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಒಂದು ಏನು ಟೆಂಡರ್ ಕೊಟ್ಟಿದ್ರು ಅವರು ಮಾಡ್ಕೊಂಡಿರುವಂಥದ್ದು. ಇವತ್ತು ರಾತ್ರಿ ಒಳಗಡೆ ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಿ ಬೆಳಗ್ಗೆ ಅಷ್ಟೊತ್ತಿಗೆ ಅವರಿಗೆ ಏನು ಸಿಎಂ ಕಚೇರಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯವರು ಏನು ಕಾರ್ಯಕ್ರಮಕ್ಕೆ ಬಂದರು, ಆ ಕಾರ್ಯಕ್ರಮಕ್ಕೆ ವೀಲ್ ಚೇರ್ನಲ್ಲೇ ಬಂದರು. ನಂತರ ಒಂದು ಸ್ಟಿಕ್ಕನ್ನು ಹಿಡಿದು ವಾಕನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಇನ್ನೂ ಕೂಡ ವೈದ್ಯರು ಸಲಹೆ ಮೇರೆಗೆ ಅವರ ಕಾಲಿನ ಮೇಲೆ ಹೆಚ್ಚಿನ ಪ್ರೆಷರ್ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಅವರು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ವ್ಯವಸ್ಥೆ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಏನು ಸಿಬ್ಬಂದಿಗಳು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.